ನಮಸ್ತೆ ಸ್ನೇಹಿತರೆ, ಎಷ್ಟೊಂದು ಜನ ಏನು ಮಾಡ್ತಾ ಇರ್ತಾರೆ ಅಂದರೆ ತಮ್ಮ ಫೋನನ್ನು ಚಾರ್ಜ್ ಮಾಡಿದ ಮೇಲೆ ಪಿನ್ನನ್ನು ತೆಗೆದಾಕ್ಬಿಟ್ಟು ಫೋನ್ನ ಬಳಸ್ತಾರೆ. ಆದರೆ ಚಾರ್ಜರನ್ನು ಆನ್ ಆಗಿನೇ ಇಟ್ಟಿರ್ತಾರೆ. ಈ ರೀತಿ ಮಾಡಿದ್ರೆ ಎಲೆಕ್ಟ್ರಿಸಿಟಿ ಅನ್ನುವಂಥದ್ದು ವ್ಯರ್ಥ ಆಗುತ್ತಾ? ನಿಮ್ಮ ಮನೆಯ ಕರೆಂಟ್ ಬಿಲ್ ಜಾಸ್ತಿ ಬರುತ್ತಾ? ಇದರಿಂದ ಏನಾದರೂ ಡಿಸಡ್ವಾಂಟೇಜಸ್ ಇದೆಯಾ? ಈ ರೀತಿಯಾದಂತಹ ಡೌಟ್ಗಳು ಎಷ್ಟೊಂದು ಜನಕ್ಕೆ ಇರುತ್ತೆ. ನಮಗೂ ಕೂಡ ಕ್ವೆಶನ್ ಬಂದಿರುತ್ತೆ, ನಿಮಗೂ ಕೂಡ ಕ್ವೆಶನ್ಸ್ ಬಂದೇ ಇರುತ್ತೆ ಇದ್ರ ಬಗ್ಗೆ. ಹಾಗಾದರೆ ಏನಾಗುತ್ತೆ ಅನ್ನೋವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಆದರೆ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಈಗಿನ ಚಾರ್ಜರ್ಗಳೆಲ್ಲ ಕೂಡ ಸ್ಮಾರ್ಟ್ ಚಾರ್ಜರ್ಗಳಾಗಿರ್ತವೆ. ಇವುಗಳೊಳಗಡೆ ಮೈಕ್ರೋ ಕಂಟ್ರೋಲರ್ ಮತ್ತು ಸ್ಮಾರ್ಟ್ ಐಸಿಗಳು ಇರ್ತವೆ. ಹಳೆಯ ಚಾರ್ಜರ್ಗಳನ್ನು ನೋಡೋದಾದರೆ ಅದರಲ್ಲಿ ಟ್ರಾನ್ಸ್ಫಾರ್ಮರ್ಗಳು, ಫುಲ್ ಬ್ರಿಡ್ಜ್ ರೆಕ್ಟಿಫೈಯರ್ಸ್, ಕೆಪಾಸಿಟರ್ಸ್ ಈ ರೀತಿ ಇರ್ತಿದ್ವು. ಇವುಗಳನ್ನು AC ಇಂದ DC ಆಗಿ ಕನ್ವರ್ಟ್ ಮಾಡೋದಕ್ಕೆ ಈ ಎಲ್ಲ ಭಾಗಗಳನ್ನ ಬಳಸ್ತಿದ್ದಂಥದ್ದು. ಈಗಿನ ಚಾರ್ಜರ್ಗಳೇನಿದೆ ಅಲ್ವಾ, ಇವುಗಳನ್ನ ಹೊಂದಿರುವಂತಹ ಸ್ಮಾರ್ಟ್ ಯಂತ್ರಗಳೇ ಆಗಿದ್ದಾವೆ ಅಂತ ಹೇಳ್ಬಹುದು. ಆದರೆ ಸರಳವಾಗಿ ಹೇಳಬೇಕು ಅಂತ ಅಂದರೆ, ನೀವು ಏನು ನಿಮ್ಮ ಫೋನನ್ನು ಚಾರ್ಜ್ ಮಾಡ್ತಾ ಇರ್ತೀರಾ ಅಲ್ವಾ, ಆವಾಗ ಅದರಿಂದ ವಿದ್ಯುತ್ ಅನ್ನುವಂಥದ್ದು ನೀಡ್ತಾ ಇರುತ್ತೆ. ಆದರೆ ಯಾವಾಗ ಫೋನನ್ನು ನೀವು ತೆಗಿತೀರಾ ಚಾರ್ಜರಿಂದ, ಅದು ಸಂಪೂರ್ಣವಾಗಿ ವಿದ್ಯುತ್ತನ್ನು ನೀಡೋದಿಲ್ಲ ಆವಾಗ. ಆದರೂ ಕೂಡ ಏನು ಮಾಡುತ್ತೆ ಅಂತಂದರೆ, ಅದರೊಳಗಡೆ ಇರುವಂತಹ IC ಅಥವಾ ಟ್ರಾನ್ಸ್ಫಾರ್ಮರ್ ಇನ್ನೂ ಕೂಡ ಆ್ಯಕ್ಟಿವ್ ಆಗಿ ಇರ್ತವೆ. ಇದನ್ನು ವ್ಯಾಂಪೈರ್ ಪವರ್ ಅಂತ ಕೂಡ ಕರೀತಾರೆ. ಹಾಗಾದರೆ ಏನಿದು ವ್ಯಾಂಪೈರ್ ಪವರ್ ಅಂತ ಅಂದರೆ, ಡಿವೈಸ್ ಆನ್ ಆಗಿಲ್ಲ ಅಂದರೂ ಕೂಡ ಸ್ಟ್ಯಾಂಡ್ ಬೈ ಮೋಡ್ನಲ್ಲಿ ಸ್ವಲ್ಪ ವಿದ್ಯುತ್ ಏನಾಗ್ತಾ ಇರುತ್ತೆ, ತಗೊಳ್ತಾ ಇರುತ್ತೆ. ಇದರಲ್ಲೂ ಕೂಡ ಚಿಕ್ಕ ಮಟ್ಟದೊಳಗಡೆ ಒಂದು ಸ್ವಲ್ಪ ಪವರ್ ಅನ್ನುವಂಥದ್ದು ವ್ಯರ್ಥ ಆಗ್ತಾ ಇರುತ್ತೆ. ಟಿವಿಯಲ್ಲೂ ಕೂಡ ಇದೇ ರೀತಿಯಾಗಿ ಆಗುವಂಥದ್ದು. ಅದ್ರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೀವು ಎಚ್ಚರಿಕೆಯಿಂದ ಇರಬೇಕು. ಒಂದು ಚಾರ್ಜರ್ ಕಮ್ಮಿ ತಗೊಳುತ್ತೆ ಅಂತ ಅಂದ್ಕೊಳ್ತೇನೆ. ನಿಮ್ಮ ಮನೇಲಿ ಒಂದು 5-6 ಚಾರ್ಜರ್ಗಳನ್ನು ಆನ್ ಮಾಡಿಬಿಟ್ಟು ಇದೇ ಥರ ಬಿಟ್ಟರೆ ಎಲ್ಲ ಕೂಡ ಸೇರಿ ಕರೆಂಟ್ ಬಿಲ್ ಅನ್ನುವಂಥದ್ದು ಜಾಸ್ತಿ ಬರಬಹುದು. ಆದ್ದರಿಂದ ಲ್ಯಾಪ್ಟಾಪ್ ಅಥವಾ ಫೋನನ್ನು ಚಾರ್ಜ್ ಆದಮೇಲೆ ಚಾರ್ಜರನ್ನು ಆಫ್ ಮಾಡಿಬಿಡಿ. TV ಆಗಿರಲಿ, ಬೇರೆ ಡಿವೈಸ್ಗಳನ್ನು ಆಗಿರಲಿ, ಸ್ಟ್ಯಾಂಡ್ ಬೈ ಮೋಡ್ನಲ್ಲಿ ಇದ್ದರೂ ಕೂಡ ವಿದ್ಯುತ್ ತಗೊಳ್ಳುತ್ತೆ. ಅದು ಟಿವಿಯಲ್ಲಿ ನೋಡಿರ್ತೀರಾ, ರೆಡ್ ಕಲರ್ದು ಆನ್ ಆಗಿರುತ್ತೆ, ಬಟ್ TV ಅನ್ನುವಂಥದ್ದು ಓಡ್ತಿರಲ್ಲ. ನೀವೇನು ಅಂದ್ಕೊಳ್ತೀರಾ, ಎಲೆಕ್ಟ್ರಿಸಿಟಿ ವೇಸ್ಟ್ ಆಗಲ್ವೇನೋ ಅಂತ. ಬಟ್ ಆಗ್ತಾ ಇರುತ್ತೆ, ಅಮೌಂಟಲ್ಲಿ ಆಗ್ತಾ ಇರುತ್ತೆ ಅಲ್ವಾ, ಅದು ಗೊತ್ತಾಗೋದಿಲ್ಲ. ಏನು ಕಾರಣ ಇರಬಹುದು ಅಂತ ಅಂದರೆ, ಎಲೆಕ್ಟ್ರಾನಿಕ್ ಡಿವೈಸ್ಗಳೇನಿರ್ತವೆ ಅವುಗಳ ಒಂದು ಲೈಫ್ ಸ್ಪ್ಯಾನ್ ಅನ್ನುವಂಥದ್ದು, ಅದನ್ನು ಯಾವ ರೀತಿ ಬಳಕೆ ಮಾಡ್ತಾರೆ, ಎಷ್ಟು ಕಾಳಜಿಯಿಂದ ಬಳಕೆ ಮಾಡ್ತಾರೆ ಅನ್ನೋದ್ರ ಮೇಲೇ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಈ ಡಿವೈಸ್ಗಳು ಸ್ಟ್ಯಾಂಡ್ ಬೈ ಮೋಡ್ನಲ್ಲಿ ಇದ್ದರೂ ಕೂಡ ಭಾಗಶಃ ಅವು ಆ್ಯಕ್ಟಿವ್ ಆಗಿ ಇರ್ತವೆ. ಫೈನಲ್ ಆಗಿ ಹೇಳಬೇಕು ಅಂತಂದರೆ, ನೀವೇನಾದರೂ ಚಾರ್ಜರನ್ನು ಆನ್ ಮಾಡಿ ಇಡೋದ್ರಿಂದ ವಿದ್ಯುತ್ ಸ್ವಲ್ಪ ವ್ಯರ್ಥ ಆಗುತ್ತೆ ಮತ್ತು ಬಿಲ್ ಕೂಡ ಜಾಸ್ತಿ ಬರಬಹುದು. ಸೊ ಫೋನ್ ಚಾರ್ಜ್ ಆದಮೇಲೆ ಅದನ್ನು ತೆಗೆದುಬಿಡಿ, ಚಾರ್ಜರನ್ನು ಆಫ್ ಮಾಡಿ. ನಿಮಗೆ ಇದೇ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳು ಇದ್ದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ವಿಡಿಯೋ ಮಾಡಿ ಆನ್ಸರನ್ನು ಮಾಡ್ತೀನಿ. ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಈಗಲೇ ಒಂದು ಲೈಕ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.